ಇಂದಿನ ವಿಡಿಯೋ ವಿಷ್ಣು ಸಹಸ್ರನಾಮ ಸ್ತೋತ್ರದ 23ನೇ ಶ್ಲೋಕದ ಬಗ್ಗೆ. ಈ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮದ 23ನೇ ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳೋಣ ಮತ್ತು ಈ ಶ್ಲೋಕವನ್ನು ಪಠಿಸುವುದರಿಂದಾಗುವ ಪ್ರಯೋಜನಗಳನ್ನು ಸಹ ನಾವು ತಿಳಿಯೋಣ. ವಿಷ್ಣು ಸಹಸ್ರನಾಮದ 23ನೇ ಶ್ಲೋಕವು ಹೀಗಿದೆ. ಗುರುರ್ಗುರುತ್ತಮೋ ಧಾಮ ಸತ್ಯ ಸತ್ಯ ಪರಾಕ್ರಮಃ ನಿಮಿಷೋ ನಿಮಿಷಾಸ್ರಾಗ್ವಿ ವಾಚಸ್ಪತಿರುಧಾರದಿ. ಈ ಶ್ಲೋಕದಲ್ಲಿ ಭಗವಾನ್ ವಿಷ್ಣುವಿನ 10 ನಾಮಗಳಿವೆ. ಈಗ ಭಗವಾನ್ ವಿಷ್ಣುವಿನ ಈ ಪ್ರತಿಯೊಂದು ನಾಮದ ಅರ್ಥವನ್ನು ತಿಳಿದುಕೊಳ್ಳೋಣ. ಮೊದಲ ವಿಷ್ಣು ನಾಮವು ಹೀಗಿದೆ. ಓಂ ಗುರವೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣುವೇ ಶ್ರೇಷ್ಠ ಗುರು ಅಥವಾ ಎಲ್ಲ ಜ್ಞಾನದ ಗುರು. ಎರಡನೇ ವಿಷ್ಣು ನಾಮವು ಹೀಗಿದೆ. ಓಂ ಗುರುತ್ತಮಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಎಲ್ಲ ಗುರುಗಳ ಗುರು ಅಥವಾ ಎಲ್ಲ ರೀತಿಯ ಜ್ಞಾನದ ಗುರು. ಮೂರನೇ ವಿಷ್ಣು ನಾಮವು ಹೀಗಿದೆ. ಓಂ ಧಾಮ್ನೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಪರಮ ಬೆಳಕಿನ ರೂಪದಲ್ಲಿರುವವನು. ನಾಲ್ಕನೇ ವಿಷ್ಣು ನಾಮವು ಹೀಗಿದೆ. ಓಂ ಸತ್ಯಾಯೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಸತ್ಯವಾಗಿರುವವನು ಅಥವಾ ವಿಶೇಷವಾಗಿ ಸತ್ಯದ ಸದ್ಗುಣವಾಗಿ ಸಾಕಾರಗೊಂಡವನು. ಐದನೇ ವಿಷ್ಣು ನಾಮವು ಹೀಗಿದೆ. ಓಂ ಸತ್ಯ ಪರಾಕ್ರಮಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ನಿಜವಾದ ವೀರ ಅಥವಾ ವಿಫಲವಾಗದ ಶೌರ್ಯವುಳ್ಳವನು. ಆರನೇ ವಿಷ್ಣು ನಾಮವು ಹೀಗಿದೆ. ಓಂ ನಿಮಿಷಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಯೋಗ ನಿದ್ರೆಯ ಸಮಯದಲ್ಲಿ ಕಣ್ಣು ಮುಚ್ಚುವವನು. ಏಳನೇ ವಿಷ್ಣು ನಾಮವು ಹೀಗಿದೆ. ಓಂ ಅನಿಮಿಷಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಕಣ್ಣು ರೆಪ್ಪೆ ಬಿಡದೆ ಎಲ್ಲವನ್ನೂ ನೋಡುವವನು ಅಥವಾ ಸದಾ ಎಚ್ಚರವಾಗಿರುವವನು. ಎಂಟನೇ ವಿಷ್ಣು ನಾಮವು ಹೀಗಿದೆ. ಓಂ ಸ್ರಾಗ್ವಿನೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ವಿವಿಧ ಹಾರವನ್ನು ಧರಿಸಿರುವವನು ಅಥವಾ ಪಂಚಭೂತಗಳ ಸೂಕ್ಷ್ಮ ಅಂಶಗಳಿಂದ ಕೂಡಿದ ವೈಜಯಂತಿ ಎಂಬ ಹಾರವನ್ನು ಧರಿಸಿರುವವನು. ಒಂಬತ್ತನೇ ವಿಷ್ಣು ನಾಮವು ಹೀಗಿದೆ. ಓಂ ವಾಚಸ್ಪತೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ವೇದಗಳಲ್ಲಿನ ಪದಗಳ ರಕ್ಷಕ. ಹತ್ತನೇ ವಿಷ್ಣು ನಾಮವು ಹೀಗಿದೆ. ಓಂ ಉದಾರದಿಯೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಉದಾತ ಮತ್ತು ಆಳವಾದ ಬುದ್ಧಿಶಕ್ತಿಯನ್ನು ಹೊಂದಿರುವವನು, ಎಲ್ಲರ ಉನ್ನತಿಯನ್ನು ಬಯಸುವವನು. ವಿಷ್ಣು ಸಹಸ್ರನಾಮದ ಈ 23ನೇ ಶ್ಲೋಕವು ಭಗವಾನ್ ವಿಷ್ಣುವೇ ಎಲ್ಲ ಗುರುಗಳಲ್ಲಿ ಮೊದಲ ಗುರು ಮತ್ತು ಎಲ್ಲ ಜೀವಿಗಳಿಗೆ ಆಧಾರ. ತನ್ನನ್ನು ಆಶ್ರಯಿಸುವ ಮಹಾನ್ ಆತ್ಮಗಳಿಗೆ ಅವನು ಕೃಪೆ ತೋರಿಸುತ್ತಾನೆ. ಅವನು ತನ್ನ ಭಕ್ತರ ಬಗ್ಗೆ ಪ್ರಾಮಾಣಿಕ ಸ್ವಭಾವವನ್ನು ಹೊಂದಿದ್ದಾನೆ. ಅವನು ತನ್ನ ಭಕ್ತರ ಶತ್ರುಗಳನ್ನು ನೋಡಲೂ ಸಹ ಇಷ್ಟಪಡುವುದಿಲ್ಲ. ಅವನು ತನ್ನ ಭಕ್ತರನ್ನು ಕಣ್ಣು ಮಿಟಕಿಸದೆ ನೋಡಿಕೊಳ್ಳುತ್ತಾನೆ. ಅವನು ಪರಿಮಳಯುಕ್ತ ವೈಜಯಂತಿ ಮಾಲೆಯನ್ನು ಧರಿಸುತ್ತಾನೆ. ಅವನು ವೇದ ಪದಗಳ ರಕ್ಷಕ. ಅವನು ಎಲ್ಲರ ಉನ್ನತಿಗಾಗಿ ಇಚ್ಛಾಶಕ್ತಿಯೊಂದಿಗೆ ಆಳವಾದ ಮತ್ತು ಉದಾತ್ತ ಮನಸ್ಸನ್ನು ಹೊಂದಿದ್ದಾನೆ. ಈ ಶ್ಲೋಕವನ್ನು ಪಠಿಸುವುದರಿಂದ ದೇಹಕ್ಕೆ ಶಾಂತಿ ಮತ್ತು ಶಕ್ತಿ ಬರುತ್ತದೆ. ಇದು ನಮ್ಮ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ನಮ್ಮ ನಿದ್ರೆ ಮತ್ತು ಆರೋಗ್ಯವನ್ನು ಸುಧಾರಿಸುತ್ತದೆ. ನಿದ್ರಿಸಲು ಕಷ್ಟಪಡುತ್ತಿರುವ ಜನರು ಈ ಶ್ಲೋಕವನ್ನು ಪಠಿಸಬೇಕು. ಈ ಶ್ಲೋಕವು ತಮ್ಮ ಜೀವನವನ್ನು ಮಾರ್ಗದರ್ಶನ ಮಾಡಲು ಸರಿಯಾದ ಗುರುವನ್ನು ಹುಡುಕುತ್ತಿರುವವರಿಗೆ. ಈ ಶ್ಲೋಕವು ನಮ್ಮ ಗುರುವನ್ನು ತಲುಪಲು ಮಾರ್ಗದರ್ಶನದಂತೆ. ಹರಿದ್ರಾ ನಕ್ಷತ್ರಕ್ಕೆ ಸೇರಿದ ಜನರು ತಮ್ಮ ಜೀವನದಲ್ಲಿನ ಎಲ್ಲ ಸಮಸ್ಯೆಗಳನ್ನು ತೊಡೆದುಹಾಕಲು ಮತ್ತು ನಿಮ್ಮ ಜೀವನದಲ್ಲಿ ಎಲ್ಲ ಶುಭಗಳನ್ನು ಪಡೆಯಲು ಈ ಮಂತ್ರವನ್ನು 27 ಬಾರಿ ಜಪಿಸಬೇಕು. ಇದಿಷ್ಟು ವಿಷ್ಣು ಸಹಸ್ರನಾಮ ಸ್ತೋತ್ರದ 23ನೇ ಶ್ಲೋಕದ ಕುರಿತಾಗಿತ್ತು. ನಾಳೆಯ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮದ 24ನೇ ಶ್ಲೋಕದ ಮೇಲೆ ಚಿಂತನೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.